ಸ್ನೇಹಿತರು ನೋಡಿ, ಭಗೀರಥ ಸಿನಿಮಾ ಇಲ್ಲಿ ನರ್ತಕಿ ಸಂತೋಷ್ ಥಿಯೇಟ್ರಲ್ಲಿ ಹಾಕಿದ್ದಾರೆ. ಈಗ ಕೆ ರಮೇಶ್, ಬಿ ಭೈರಪ್ಪ ಮೈಸೂರು ನಿರ್ಮಾಪಕರು ಯಾರ್ಯಾರು ಅಂತ ಕೆ ರಮೇಶ್, ಬಿ ಭೈರಪ್ಪ ಮೈಸೂರು, ಚೇತನ್ ಎಸ್ ರಮೇಶ್ ಜಮಾನಾ ಚಿತ್ರದ ನಿರ್ಮಾಪಕರು ಅಂತ ಕೂಡ ಹಾಕಿದ್ದಾರೆ. ಕ್ಯಾಮ್ರಾಮ್ಯಾನ್ ಹೆಸರು ಚಿತ್ತೂರು ಸೂರಿ, ಸಂಗೀತ ಎಸ್ ಪ್ರದೀಪ್ ವರ್ಮಾ ಅಂತ ಹಾಕಿದ್ದಾರೆ. ಸಂಕಲನ ರವಿಚಂದ್ರನ್, ಸಂಭಾಷಣೆ JM ಪ್ರಹ್ಲಾದ್, ಸಾಹಸ ಥ್ರಿಲ್ಲರ್ ಮಂಜು ಸಾಹಸ ಅಂತ ಕೂಡ ಹಾಕಿದ್ದಾರೆ. ಇನ್ನೆಲ್ಲ ಸಹ ನಿರ್ದೇಶಕರು ಕೂಡ ಹೆಸರು ಎಲ್ಲ ಹಾಕಿದ್ದಾರೆ. ಸಹ ನಿರ್ದೇಶಕ, ಕಲೆ ಯಾರ್ಯಾರು, ಚೇತನ್ ನಿರ್ವಹಣೆ ಎಲ್ಲ ಹಾಕಿದ್ದಾರೆ. ಭಗೀರಥ ಮೂವಿ ಬಗ್ಗೆ ಮಾತಾಡೋಣ ಬನ್ನಿ, ಏನು ಹೇಳ್ತಾರೆ ನೋಡೋಣ. ಸರ್, ಭಗೀರಥ 50 ಡೇಸ್ ಓಡ್ತಿದೆ, ಏನನ್ನಿಸ್ತಿದೆ ಸರ್? ತುಂಬ ಖುಷಿ ಆಯ್ತಿದೆ ನಮಗೆ. ನಿಜ, ನಾನು 5 ಸಲ ನೋಡಿದ್ದೀನಿ ಪಿಕ್ಚರು. ಮಾತ್ರ ಒಳ್ಳೆ ಫೈಟು, ಒಳ್ಳೆ ಸಾಂಗ್ ಇದೆ, ಆಕ್ಷನ್ ಮೂವಿ, ಫೈಟು ಥ್ರಿಲ್ಲರ್ ಮಂಜೂರು ತುಂಬ ಚೆನ್ನಾಗಿ ಕೊಟ್ಟವ್ರು ಫೈಟು. ಓಕೆ. JP ಅಣ್ಣವ್ರು ಕೂಡ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗೈತೆ. ಆದರೆ ಜಮಾನ ಆ ಟೈಮಲ್ಲೂ ಅಣ್ಣ ಹಿಂಗೆ ಸಿನಿಮಾ ಇತ್ತು. ಇದು ಅದಕ್ಕಿಂತ ಇನ್ನೂ ಚೆನ್ನಾಗೈತೆ ಸಿನಿಮಾ. 5 ಸಲ ನೋಡಿದ್ರು ಬೇಜಾರಾಗಲ್ಲ. ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀವಿ. ದಯವಿಟ್ಟು ಒಳ್ಳೆ ಸಿನಿಮಾ ಕೊಟ್ಟವ್ರು ನೋಡಿ ಬಂದೆ. ಸರ್, ರಚನೆ ನಿರ್ದೇಶನ ರಾಮ್ ಜನಾರ್ದನ್ ಅಂತಿದೆ ಸರ್, ಅವ್ರ ಬಗ್ಗೆ ಏನಾರು ಹೇಳಿ ಸರ್. ಜನಾರ್ದನ್ ಅವರು ತುಂಬ ಕಷ್ಟಪಟ್ಟು ಹೀರೋರ್ನ ಈ ಆ್ಯಂಗಲಲ್ಲಿ ತೋರಿಸೋರೆ ಅಂದರೆ ನಮ್ಮ ನಿಜ ತುಂಬ ಖುಷಿ ಆಗುತ್ತೆ ಸರ್. ಅವರು ಎಷ್ಟು ಚೆನ್ನಾಗಿ ಮಾಡೋರು ಅಂದರೆ ಡೈರೆಕ್ಷನ್ನು, ನಾನು ನಿಜ ನೋಡಿ ಮೆಂಟ್ಲಾಗಿ ಹುಚ್ಚಾನೇ ಆಗ್ಬಿಟ್ಟಿದ್ದೀನಿ ಸರ್ ನಾನು. JP ಅಣ್ಣ ಹೀರೋ ಅವರು ತುಂಬ ಚೆನ್ನಾಗಿದೆ ಸರ್. ವರ್ಕರ್ಸು ಅದಕ್ಕೂ ಕೂಡ ಹೀರೋ ಮತ್ತು ಎಲ್ಲ ನಮ್ಮ ವರ್ಕರ್ಸು ಕೂಡ ತುಂಬ ಸಹಕಾರ ಮಾಡಲೇಬೇಕು. ಒಬ್ಬ ಹೀರೋ ಆಗಬೇಕು ಅಂತಂದರೆ ನೋಡಿ, ನಿಜವಾಗ್ಲೂ ಅಲ್ಲಿ ಹೆಸರೆಲ್ಲ ಹಾಕಿದ್ದೀರ. ಸಹಾಯಕ ನಿರ್ದೇಶಕರು ಅರುಣ್ ಅಂತ, ಕಲೆ ನಿಖಿಲ್ ಅಂತ, ಚೇತನ್ ನಿರ್ವಹಣೆ, ಇವ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾತಾಡಿ ಸರ್. ಸರ್ ಏನಿಲ್ಲ, ಪ್ರೊಡಕ್ಷನ್ ಟೀಮ್ ಮಾತ್ರ, ಟೀಮ್ ಬಗ್ಗೆ ಮಾತಾಡಿ ಸರ್. ಪ್ರೊಡಕ್ಷನ್ ಟೀಮು ಒಳ್ಳೆ ಪ್ರೊಡಕ್ಷನ್ ಟೈಮಿಂಗ್ಸ್ಗೆ ಕರೆಕ್ಟಾಗಿ ಜನಗಳಿಗೆ ಒಳ್ಳೆ ಪ್ರತಿಯೊಂದು ಏನು ಹೆಲ್ಪು ಎಲ್ಲ ಪ್ರತಿಯೊಂದು ಮಾಡಿ ಸಿನಿಮಾ ತುಂಬ ಚೆನ್ನಾಗಿ ಮಾಡೋರೆ. ತುಂಬ ಚೆನ್ನಾಗಿ ಬಂದೈತೆ ಮಾತ್ರ. ಮೂವಿ ಮಾತ್ರ ಅಷ್ಟೇ ಕಷ್ಟಪಟ್ಟು ಶೂಟಿಂಗ್ ಮಾಡಿರೋದು. ಡೇ ನೈಟು ಫುಲ್ಲು ಒಳ್ಳೊಳ್ಳೆ ಲೊಕೇಶನ್, ಒಳ್ಳೆ ಸಾಂಗ್ಗಳಿದೆ ಸರ್. ಸಾಂಗ್ಗಳು ನೋಡಿ ಕೇಳಿ ತುಂಬ ಚೆನ್ನಾಗಿದೆ ಸರ್. ಇದು ಶಿವರಾಜ್ ಕೇರ್ಪೇಟೆ ಅವರೆಲ್ಲ ಕರ್ಸಿದ್ದೀರಾ? ಹೌದೌದು, ಎಲ್ಲ ದೊಡ್ಡವರೆಲ್ಲ ಬಂದವ್ರೆ. ದೊಡ್ಡ ಶಿವರಾಜ್ ಕೇರ್ಪೇಟೆ, ಹೌದೌದು. ನಮ್ಮ ಹಿಟ್ಲರ್ ಮೂವಿ ಖ್ಯಾತಿಯ ವಿಲನ್ ಸರ್ ಇವರು ಕರ್ಸಿದ್ದೀರಾ? ಹೌದೌದು. ಪರವಾಗಿಲ್ಲ ಸರ್, ವಿಲನ್ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಿದ್ದೀರಾ? ಹೌದೌದು ಸರ್. ಆ್ಯಕ್ಷನ್ ಫಿಲಮ್ ಸರ್ ಇದು. ಆ್ಯಕ್ಷನ್ ಫಿಲಮ್, ಹೌದು, ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಥಿಯೇಟ್ರಿಗೆ. ಓಕೆ ಸರ್, ಪರವಾಗಿಲ್ಲ ಸರ್. ದೊಡ್ಡ ಕಟ್ಔಟ್ಸೇ ಹಾಕ್ಸಿದ್ದೀರಾ, ಸೇಮ್ ನಮ್ಮ ಅಪ್ಪು ಸರ್ ಲೆವೆಲ್ಗೆ. ಹೌದೌದು. ಅಪ್ಪು ಸರ್ ಮೂವಿನೂ ಕೂಡ ಓಡಿಸ್ತಾ ಇದೆ, ಅದ್ರ ಜೊತೆಗೆ ಭಗೀರಥ 50 ದಿನ ಆಗಿದೆ, ರನ್ ಆಯ್ತಿದೆ ಎಲ್ಲ ಥಿಯೇಟ್ರಿಗೆ. ಪರವಾಗಿಲ್ಲ ಸರ್. 50 ಡೇಸ್ ಈ ಕಾಲದಲ್ಲಿ ಓಡಿಸಿದ್ದೀರಾ ಅಂದರೆ ಪರವಾಗಿಲ್ಲ ಸರ್. ನಿಜವಾಗ್ಲೂ 50 ಡೇಸ್ ಈ ಕಾಲದಲ್ಲಿ ಓಡ್ಸೋಕ್ಕಾಗಲ್ಲ. ಜನ ಬರ್ತಾನೆ ಅವರೇ, ಟಿಕೆಟು ಎಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಮಾತ್ರ. ಎಲ್ಲ ಕಡೆ ಥಿಯೇಟರ್ಗಳೆಲ್ಲ ಒಳ್ಳೊಳ್ಳೆ ರಿಸಲ್ಟ್ ಗೊತ್ತೈತೆ, ಜನ ಹೋಗಿ ನೋಡ್ತವ್ರೆ. ನಮಗೂ ತುಂಬ ಖುಷಿ ಆಯ್ತೈತೆ ಮಾತ್ರ. ತುಂಬ ಚೆನ್ನಾಗಿದೆ ಸಿನಿಮಾ. ದಯವಿಟ್ಟು ಎಲ್ಲರೂ ಹೋಗಿ ನೋಡಿ ಅಂತ ಕೇಳ್ತೀವಿ ಸರ್. ಓಕೆ ಸರ್. ಸರ್, ಪ್ರೊಡ್ಯೂಸರ್ಸ್ ಬಗ್ಗೆ ಎಲ್ಲ ಹೇಳಿ ಸರ್. ಕೆ ರಮೇಶ್ ಸರ್ ಅಂತ, ಬಿ ಭೈರಪ್ಪ ಮೈಸೂರು, ಅದು ಬಿಟ್ಟರೆ ಚೇತನ್ ಎಸ್ ರಮೇಶ್ ಅಂತಿದ್ದಾರೆ ಸರ್. ಚೇತನ್ ಎಸ್ ರಮೇಶ್ ಅವರು ತುಂಬ ಕಷ್ಟಪಟ್ಟು ಈ ಸಿನಿಮಾ ಮಾಡೋರು ಪ್ರೊಡ್ಯೂಸು ಮಾತ್ರ. ಸಿನಿಮಾನ ನೀವು ನೋಡಿದ್ರೇನೆ ಹೇಳ್ಬೇಕು ಸರ್ ಹೆಂಗೈತಿ ಅಂತ. ಪ್ರತಿಯೊಬ್ಬರು ನೀವೆಲ್ಲಾದ್ರೂ ಹೋಗಿ ಕೇಳಿ, ಭಗೀರಥ ಈಗಲೂ ಅಪ್ಪ ಭಗೀರಥ ಎಷ್ಟು ಜನ ಎಲ್ಲರ ಬಾಯಲ್ಲೂ ಭಗೀರಥ ಪಬ್ಲಿಸಿಟಿ. ನೀವೆಲ್ಲಿ ನೋಡಿ, ಬೆಂಗಳೂರು, ಮೈಸೂರು ಎಲ್ಲ ಕಡೆ ಹೋಗಿ ನೋಡಿ, ಎಲ್ಲ ಆಟೋ ಮೇಲೆ, ಗೋಡೆ ಮೇಲೆ, ಅಂದರೆ ತುಂಬ ಪಬ್ಲಿಸಿಟಿ, ತುಂಬ ಕಷ್ಟ. ನೋಡಿದೆ ಸರ್, ಆ ಕಡೆ ಎಲ್ಲ ನೋಡಿದೆ ನಾನು ಬರಬೇಕಾದ್ರೆ. ವಿಜಯನಗರ ಸೈಡೆಲ್ಲ ಅಲ್ಲಿ ಭಗೀರಥ ಮೂವಿ ಎಲ್ಲ ಕಾಂಪೌಂಡ್ ಮೇಲೆ ಎಲ್ಲ ಅಣಿಸಿದ್ರು ಮಾತ್ರ. ತುಂಬ ಚೆನ್ನಾಗಿದೆ ಅಂತೆಲ್ಲ ಕೂಡ ಅಲ್ಲೂ ಕೂಡ ಜನಗಳು ಕೇಳಿದೆ. ನಾನು ಹೋಗಿದ್ದೆ, ಚೆನ್ನಾಗಿದೆ ಅಂತಂದ್ರು ಕೂಡ ತುಂಬ ಜನ ಅಲ್ಲಿ ಬರಬೇಕಾದ್ರೆ ಹೇಳಿದ್ರು. ಇಲ್ಲಿ ನೀವು ಹೇಳ್ತಾ ಇದ್ದೀರಾ ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿದೆ ಅಂತ ಭಗೀರಥ. ನಿಜವಾಗ್ಲೂ ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿದೆ ಅಂತ ಭಗೀರಥ ಮೂವಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಸಹಕರಿಸಿ ನಮ್ಮ ಕನ್ನಡದವ್ರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ನಮ್ಮ ರಚನೆ ನಿರ್ದೇಶಕರು, ಡೈರೆಕ್ಟ್ರು ರಾಮ್ ಜನಾರ್ದನ್ ತುಂಬ ಚೆನ್ನಾಗಿ ಮಾಡಿದಾರಂತೆ. ದಯವಿಟ್ಟು ಜನಗಳೆಲ್ಲ ಬಂದು ಸ್ಪಂದಿಸಿ. ನಿಜವಾಗ್ಲೂ ಭಗೀರಥ ಮೂವಿ ಬಗ್ಗೆ ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಈಗ ಎಲ್ಲ ಥಿಯೇಟ್ರು ಎಲ್ಲ ಕಡೆ ಡೈಲಿ 4 ಶೋ ನಡೀತಾ ಇದೆ. ಹಂಗಾಗಿ ಈಗ ಸಪ್ನ ಥಿಯೇಟ್ರ್ ಮೆಜೆಸ್ಟಿಕ್ಕಲ್ಲೇ ಅದನ್ನು ನಡೀತಾ ಇದೆ ಎಲ್ಲ ಕಡೆ. ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ರೆಸ್ಪಾನ್ಸ್. ಎಲ್ಲರೂ ಬಂದು ನೋಡಿ ಅಂತ. ಆಮೇಲೆ ಸಾಂಗ್ಗಳು ಎಲ್ಲ ಚೆನ್ನಾಗಿದೆ. ಅಣ್ಣವ್ರ ಆ್ಯಕ್ಷನು, ಆಮೇಲೆ ವಿಲನ್ ಅವರೆಲ್ಲ ದೊಡ್ಡವರೆಲ್ಲ ಮಾಡಿರೋದು, ಎಲ್ಲ ದೊಡ್ಡ ಕಲಾವಿದ್ರೆ. ಒಳ್ಳೆ ಟೀಮು, ಒಳ್ಳೆ ಕೆಲಸ, ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಎಲ್ಲರೂ ನೋಡಲಿ,
ಒಳ್ಳೇದಾಗಲಿ ಅಂತ. ಇಲ್ಲಿ ಬಿಟ್ಟರೆ ಬೆಂಗಳೂರಲ್ಲಿ ಇನ್ನೂ ಯಾವ್ಯಾವ ಥಿಯೇಟರ್ ಹೀರೋರು ಜೇಪ್ ಅಣ್ಣವರು ಇನ್ನೂ ಈ ಥರ ಒಳ್ಳೊಳ್ಳೆ ಸಿನಿಮಾ ಕೊಡ್ಬೇಕು ಜನಕ್ಕೆ, ಅವ್ರು ಬೆಳಿಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ನಾವು ಕೇಳ್ಕೊತೀವಿ. ಇಲ್ಲ ಸರ್, ಎಲ್ಲರೂ ಬೆಳಿಬೇಕು, ಎಲ್ರಿಗೂ ಒಳ್ಳೇದಾಗಲೇಬೇಕು. ಯಾಕೆಂದ್ರೆ ಎಲ್ಲರೂ ಇಲ್ಲಿ ಹೆಸರು ಮಾಡೋಕ್ಕೆ ಬಂದಿರೋದು, ಬೇರೆ ಇನ್ನೇನಿಲ್ಲ. ಎಲ್ಲರಿಗೂ ಅಷ್ಟೇ ಬೆಳಿಲೇಬೇಕು, ಹೌದು, ಒಳ್ಳೇದಾಗಬೇಕು, ಚೆನ್ನಾಗಿ ಓಡಲಿ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.